ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಈ ನಿಷೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಕಾಟನ್ ಕ್ಯಾಂಡಿ ನಿಷೇಧವಾಗಿದೆ. ನೋಡಿ, ನಾನು ಅದರ ಬಗ್ಗೆ ಈಗ ಏನೇ ಒಂದು ಕ್ರಮ ತಗೊಂಡಾಗ ಹಿಂದೆ ಏನಾಗಿತ್ತು ಅದರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ಹಿಂದೆ ಅದು ನ್ಯಾಚುರಲ್ ಆಗಿ ಮಾಡಿದ್ರು ಅನ್ಯಾಚುರಲ್ ಆಗಿ ಮಾಡಿದ್ರು ಹೇಳಕ್ ಬರಲ್ಲ. ಈಗ ನಮ್ಮ ಒಂದು ಈ ವಿಚಾರದಲ್ಲಿ ಗಮನವನ್ನು ಹಾರೈಸಿ ಇವಾಗ ಇದ್ರ ಬಗ್ಗೆ ನಾವು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಇಲಾಖೆಯವರು, ನಮ್ಮ ಫುಡ್ ಸೇಫ್ಟಿ ಇಲಾಖೆಯವರು ಇದನ್ನ ಮಾಡ್ತಾ ಇದ್ದಾರೆ. ಮುಂದೆನೂ ಕೂಡ ಇದ್ರ ಬಗ್ಗೆ ತೀವ್ರವಾದಂಥ ರೀತಿಯಲ್ಲಿ ಬರೀ ಗೋಬಿ ಮಂಚೂರಿಯನ್ ಒಂದೇ ಅಲ್ಲ, ಬೇರೆ ಬೇರೆ ಇನ್ನೆಲ್ಲ ಪದಾರ್ಥಗಳು ಯಾವ ಎಲ್ಲೆಲ್ಲಿ ಈ ಥರದ ಒಂದು ಕಾನೂನು ಬಾಹಿರವಾದಂಥ ಕೆಮಿಕಲ್ಸನ್ನು ಉಪಯೋಗ ಮಾಡೋದಕ್ಕೆ ನಿಷೇಧ ಇರ್ತಕ್ಕಂಥದ್ದೆಲ್ಲ ಏನಾದರೂ ಕಂಡು ಬಂದರೆ ಅಂಥ ಯಾರೇ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಜನರ ಮೇಲೆ ಕಾನೂನಿನ ಪ್ರಕರಣಗಳನ್ನು ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮಗಳು ಕೂಡ ತಗೊಳ್ತಕ್ಕಂಥದ್ದಕ್ಕೆ ನಾವು ತೀವ್ರವಾದಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ನೋಡಿ, ಜನ ಅಂತ ಹೇಳಿದ್ರೆ ಈಗ ನಾವು ನಮ್ಮ ಕಡೆಯಿಂದ ಇದನ್ನ ಉಪಯೋಗ ಮಾಡಬಾರ್ದು ಅಂತ ಈಗ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಎರಡನೇದು, ನಾವೆಲ್ಲ ಕಡೆ ಇದನ್ನ ನಾವು ಮುಂದೆನೂ ಕೂಡ ಸರ್ವೆಗಳನ್ನು ಮಾಡ್ತಾ ಹೋಗ್ತೀವಿ. ಯಾರ್ಯಾರು ಇದರಲ್ಲಿ ಗೊತ್ತಾಗ್ತದೆ ಅಂಥವ್ರ ಮೇಲೆ ನಾವು ಕೇಸ್ ಬುಕ್ ಮಾಡ್ತೀವಿ. ಕಾನೂನು ಪ್ರಕಾರ ಏನಿದೆ ಅದನ್ನು ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗೋದಕ್ಕೂ ಸಾಧ್ಯತೆಗಳಿರ್ತದೆ. ಆಮೇಲೆ ಅವ್ರಿಗೆ ಜೈಲ್ ಶಿಕ್ಷೆ, ದಂಡ ಎಲ್ಲವನ್ನು ಕೂಡ ವಿಧಿಸುವುದಕ್ಕೆ ಅವಕಾಶಗಳು ಇರ್ತದೆ. ಸೊ ಅದನ್ನು ನಾವು ಮಾಡ್ತೀವಿ. ಈಗ ಯಾರಾದ್ರೂ ಕಾನೂನು ಉಲ್ಲಂಘನೆ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ರೆ ನಾವು ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಹಿಡಿದ್ರೆ ನಾವು ಅವ್ರನ್ನ ಕೇಸ್ ಬುಕ್ ಮಾಡಬೇಕು. ನೋಡ್ರಪ್ಪ, ನೀವೇನು ಹೇಳಿದ್ರೆ ನಾವು ಏನು ಮಾಡಬಾರ್ದಾ? ಏನು ಕೆಲಸನೇ ಮಾಡಬಾರ್ದಾ? ಕೆಲಸ ಮಾಡಿದ್ರು ಕೂಡ ಆ ಹಿಂದೆ ಏನಿತ್ತು, ಹಿಂದೆ ಆಗಿತ್ತು, ನೋಡಿ ಏನೇನಾಗಿದೆ ಯಾರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ಈಗ ಏನ್ ಮಾಡ್ತಾ ಇದೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಆಯ್ತಾ? ಏನಂದ್ರೆ ರೋಡಮೈನ್ ಬಿ ಮತ್ತೆ ಕೃತಕ ಬಣ್ಣ ಯಾರು ತಯಾರು ಮಾಡ್ತಾ ಇದ್ದಾರೆ, ನಿಮ್ಮ ಅಧಿಕಾರಿಗಳು ರೋಡಮೈನ್ ಬಿ ಬೇರೆ ಇದಕ್ಕೆಲ್ಲ ಉಪಯೋಗ ಮಾಡಬಹುದು, ಆಹಾರದಲ್ಲಿ ಉಪಯೋಗ ಮಾಡಬಾರ್ದು. ಆ ಕೆಮಿಕಲ್ ಆಹಾರಕ್ಕೆ ಉಪಯೋಗ ಆಗಬಾರ್ದು. ಕೃತಕ ಬಣ್ಣ ಯಾರು ಮಾಡ್ತಾ ಇದ್ದಾರೆ ಆ ಒಂದು ಸಂಸ್ಥೆಗಳ ಮೇಲೆ ಸರ್ಕಾರಿ ಅಧಿಕಾರಿಗಳು ಮೊದಲು ಕ್ರಮ ತೆಗೆದುಕೊಂಡ್ರೆ ಏನು ಅಷ್ಟೊಂದು ಪರಿಣಾಮ ಬೀರಲ್ಲ. ಎರಡನೇದಾಗಿ ಬಡವರು ನಿಮ್ಮ ಎಲ್ಲ ಕಡೆ ಪಾನಿಪುರಿ ಈಗ ಪೊಲೀಸರು ಇಲಾಖೆಗಳು ದಾಳಿ ಮಾಡ್ತಾರೆ. ಸೊ ಅದಕ್ಕೆ ಬಡವರು ಒಂದೇ ಅಲ್ಲ, 3 ಸ್ಟಾರ್ ಹೋಟೆಲ್ಗಳಲ್ಲಿ ಕೂಡ ಸರ್ವೆ ಮಾಡಿದ್ದೀವಿ. 3 ಸ್ಟಾರ್ ಹೋಟೆಲ್ ನೋಡಿ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಬಡವರು ನೀವು ಇಂಥದ್ದು. ಓಕೆ, ಅಲ್ಲಿಗೆ 2 ತೀರ್ಮಾನಕ್ಕೆ ಬಂದಿದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ. ದಿನೇಶ್ ಗುಂಡೂರಾವ್ ಸಚಿವರು ಮಾತನಾಡ್ತಾ ಇದ್ರು. ಒಂದು, ಕಲರ್ ಕಾಟನ್ ಕ್ಯಾಂಡಿಯನ್ನು ಮಾರುವಂತಿಲ್ಲ, ಪ್ಲೇನ್ ಕಾಟನ್ ಕ್ಯಾಂಡಿಯನ್ನು ಮಾರಬಹುದು. ಅಂದರೆ ಕಲರಿಂಗ್ ಏಜೆಂಟನ್ನು ಬಳಸುವಂತಿಲ್ಲ. ಆ ಪಿಂಕ್ ಕಲರ್ ಬರುತ್ತಲ್ಲ ಅದನ್ನು ಬಳಸುವಂತಿಲ್ಲ, ಪ್ಲೇನ್ ಕಾಟನ್ ಕ್ಯಾಂಡಿಯನ್ನು ಮಾರಬಹುದು. ಜೊತೆಗೆ ಗೋಬಿಯಲ್ಲಿ ಬಳಸುವಂತಹ ಟಾರ್ಟಾಝೈನ್, ಈ ಟಾರ್ಟಾಝೈನನ್ನು ಬಳಸುವಂತಿಲ್ಲ ಇನ್ನು ಮುಂದೆ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಮಾನಿಟರಿಂಗ್ ಅನ್ನು ಮಾಡ್ತಾರಂತೆ. ಕಾಲಕ್ಕೆ ತಕ್ಕಂತೆ ಪರಿಶೀಲನೆ ಮಾಡ್ತೀವಿ. ಯಾರು ಆ ರೀತಿ ಏನಾದರೂ ಬಳಕೆ ಮಾಡ್ತಾ ಇದ್ರೆ ಕಂಡು ಬಂದರೆ 10 ಲಕ್ಷ ತನಕ ದಂಡ ವಿಧಿಸಬಹುದು, ಜೀವಾವಧಿ ಶಿಕ್ಷೆ ಕೂಡ ಆಗ್ಬೋದು. ಕಾನೂನಾತ್ಮಕವಾಗಿ ಇದು ತುಂಬ ತಪ್ಪು ಕೆಲಸ. ಹಾಗಾಗಿ ಇನ್ನು ರಾಜ್ಯದಲ್ಲಿ ಹೊಸ ನಿಯಮ, ಇವತ್ತೇ ಆಯುಕ್ತರು ಈ ವಿಚಾರವಾಗಿ ಸುತ್ತೋಲೆಯನ್ನು ಹೊರಡಿಸ್ತಾರೆ ಅಂತ ಕೂಡ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್ ಕೂಡ ಹೌದು. ಕಾಟನ್ ಕ್ಯಾಂಡಿಯನ್ನು ನಂಬಿ ಜೀವನ ಸಾಗಿಸ್ತಾ ಇರತಕ್ಕಂಥವ್ರ ಸಂಖ್ಯೆ ತುಂಬ ಕಡಿಮೆ. ಬಟ್ ಗೋಬಿ ವಿಚಾರದಲ್ಲಿ ಹಾಗಾಗಲ್ಲ. ಹಾಗಾಗಿ ಕೆಲವೊಂದು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ. ಕಲರ್ಡ್ ಕಾಟನ್ ಕ್ಯಾಂಡಿಯನ್ನು ಇನ್ಮೇಲೆ ಮಾರುವಂತಿಲ್ಲ, ಮತ್ತು ಗೋಬಿನಲ್ಲಿ ಟಾರ್ಟಾಝೈನ್ ಕೆಮಿಕಲನ್ನು ಬಳಸುವಂತಿಲ್ಲ ಅಂತ.